ಇದು ವೆಜ್ ರೋಲ್. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡೋದು ತುಂಬ ಈಸಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಣಲೆಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಬೀನ್ಸ್, ಕ್ಯಾರೆಟ್ ಹಾಕಿ ಫ್ರೈ ಮಾಡಿ, ಕ್ಯಾಬೇಜ್ ಹಾಕಿ ಹೈ ಫ್ಲೇಮ್ ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಖಾರ ಪುಡಿ, ಮ್ಯಾಗಿ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಟೊಮೊಟೊ ಕೆಚಪ್, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಸ್ಟಫಿಂಗ್ ರೆಡಿ ಆಗುತ್ತದೆ. ಮೈದಾ, ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ 10 ನಿಮಿಷ ರೆಸ್ಟ್ ಮಾಡಲು ಬಿಡಿ. ರೆಸ್ಟ್ ಆದ ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಚಪಾತಿ ಥರ ಚಿಕ್ಕ ಚಿಕ್ಕದಾಗಿ ಲಟ್ಟಿಸಿ ಅದರ ಮೇಲೆ ಎಣ್ಣೆ, ಒಣ ಪುಡಿಯನ್ನು ಹಾಕಿ ಒಂದರ ಮೇಲೊಂದು ಹಾಕಿ ತೆಳ್ಳಗೆ ಚಪಾತಿಯ ಥರ ಲಟ್ಟಿಸಿ ಕಾದ ಹೆಂಚಿನ ಮೇಲೆ ಹಾಕಿ 10% ಬೇಯಿಸಿದರೆ ಸಾಕು. ನಂತರ ಚಪಾತಿ ಮೇಲೆ ಸ್ಟಫಿಂಗ್ ಹಾಕಿ 2 ಕಡೆಯಿಂದ ಮಡಚಿ ಇಲ್ಲಿ ತೋರಿಸಿರೋ ಥರ ಮಡಚಿ ರೋಲ್ ಮಾಡಿದರೆ ರೋಲ್ ರೆಡಿ ಆಗುತ್ತದೆ. ನಂತರ ಕಾದ ಎಣ್ಣೆಯಲ್ಲಿ ಒಂದೊಂದೇ ಹಾಕಿ 2 ಕಡೆಯಿಂದ ಚೆನ್ನಾಗಿ ಬೇಯಿಸಿದರೆ ವೆಜ್ ರೋಲ್ ರೆಡಿ. ಟೊಮೊಟೊ ಕೆಚಪ್ ಜೊತೆ ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ.